ಇವತ್ತಿನ ವಿಡಿಯೋದೊಳಗ 6ನೇ ಲೇಖನ ಲಿಂಗ ಭೇದ ವಿರುದ್ಧ ಚಳವಳಿ. ದಲಿತರು, ಹಿಂದುಳಿದವರು ಮತ್ತು ಮಹಿಳೆಯರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಂತ ವಾತಾವರಣ ಸೃಷ್ಟಿ ಮಾಡಿದ್ದು ವಚನ ಚಳುವಳಿಯ ಐತಿಹಾಸಿಕ ಸಾಧನೆ. ಮಹಿಳೆಯರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನುವಂತ ಆಶಯವನ್ನ ಬಸವಣ್ಣನವರು ಹೊಂದಿದ್ರು. 33 ವಚನಕಾರ್ತಿಯರ ಹೆಸರು ಮತ್ತು ಅವರ ವಚನಗಳು ಸಿಕ್ಕವ. ಬಹಳಷ್ಟು ವಚನಕಾರ್ತಿಯರ ವಿಚಾರ ಗೊತ್ತಾಗಿಲ್ಲ. ಇಷ್ಟೊಂದು ಲೇಖಕಿಯರು ಒಂದ ಕಾಲಘಟ್ಟದೊಳಗ ಸಾಹಿತ್ಯ ರಚನೆ ಮಾಡಿದ ದಾಖಲೆ ಇತಿಹಾಸದೊಳಗೂ ಇಲ್ಲ. ನಮ್ಮ ಕಸ ಗುಡಿಸುವಂತ ಸತ್ಯಕ್ಕ ವಚನ ಬರೆಯುವಂತ ಸಂದರ್ಭದಾಗ ಇಂಗ್ಲಿಷ್ ಭಾಷೆಯೊಳಗ ಒಬ್ಬರೇ ಒಬ್ಬ ಲೇಖಕಿನೂ ಕೂಡ ಜನಿಸಿರ್ಲಿಲ್ಲ. ವಚನ ಚಳುವಳಿಯೊಳಗ ಗಂಡನನ್ನ ಪ್ರಶ್ನೆ ಮಾಡುವ ಹಕ್ಕನ್ನ ಹೆಂಡತಿ ಪಡೆದ್ಲು. ಪುರುಷ ಪ್ರಧಾನ ಸಮಾಜದೊಳಗ ಐದಕ್ಕಿ ಲಕ್ಕಮ್ಮ, ಮೋಳಿಗೆ ಮಹಾದೇವಿ, ನೀಲಮ್ಮ ಮುಂತಾದವರು ತಮ್ಮ ಗಂಡಂದಿರನ್ನ ಪ್ರಶ್ನಿಸಿದ ರೀತಿ ಮನೋಜ್ಞ ಅಂತ ಹೇಳ್ಬೋದು. ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದಡೆ ಗಂಡೆಂಬರು. ಈ ಉಭಯದ ಜ್ಞಾನ ಹೆಣ್ಣೋ ಗಂಡೋ ನಾಸ್ತಿನಾಥ ಅಂತ ಗೊಗ್ಗೊವೆ ಪ್ರಶ್ನೆ ಮಾಡ್ತಾಳ. ಹೆಣ್ಣ ಬಿಟ್ಟು ಲಿಂಗವನ್ನೊಲಿಸಬೇಕೆಂಬರು, ಹೆಣ್ಣಿಂಗೆಯೂ ಲಿಂಗಕ್ಕೆಯೂ ವಿರುದ್ಧವೇ ಅಂತ ಗಜೇಶ ಮಸನಯ್ಯಗಳ ಪುಣ್ಯಸ್ತ್ರೀ ಕೇಳ್ತಾಳ. ಬಸವ ಧರ್ಮ ಸ್ತ್ರೀವಾದಿ ಧರ್ಮನೂ ಹೌದು. ಶರಣ ಸತಿ ಲಿಂಗಪತಿ ಅಂತ ಬಸವಣ್ಣನವರು ಹೇಳ್ತಾರ. ದೇವ್ರ ಮುಂದ ಹೆಣ್ಣು ಗಂಡು ಸಮಾನ ಅನ್ನುವಂತ ಸಂದೇಶ ಕೂಡ ಈ ಹೇಳಿಕೆಯೊಳಗದ. ಸತಿ ಪುರುಷರಿಬ್ಬರೂ ಪ್ರತಿದೃಷ್ಟಿಯಾಗಿ ಮಾಡಬಲ್ಲಡೆ ಅದೇ ಮಾಟ, ಕೂಡಲ ಸಂಗಮ ದೇವರ ಕೂಡುವ ಕೂಟ ಅಂತ ಬಸವಣ್ಣನವರು ತಿಳಿಸ್ತಾರೆ. ದಂಪತಿ ಏಕಭಾವವಾಗಿ ನಿಂದಲ್ಲಿ ಗುಹೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು ಅಂತ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ, ಮನದ ಮುಂದನ ಆಶೆಯೇ ಮಾಯೆ ಅಂತ ಅವ್ರು ಹೇಳ್ತಾರೆ. ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದಡೆ ಗಂಡೆಂಬರು, ನಡುವೆ ಸುಳಿವ ಆತ್ಮನು ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಕಾಣ ರಾಮನಾಥ ಅಂತ ಜೇಡರ ದಾಸಿಮಯ್ಯನವರು ಸ್ಪಷ್ಟಪಡಿಸ್ತಾರೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತ. ಈ ಪ್ರಕಾರವಾಗಿ ನಮ್ಮ ಶರಣರು ಸ್ತ್ರೀವಾದಿಗಳು ಆಗಿದ್ರು. ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ ಅಂದ್ರ ಮಹಿಳೆ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅಂತ ಮನುಸ್ಮೃತಿ ಹೇಳ್ತದ. ಮನುವಾದಿ ವ್ಯವಸ್ಥೆಯನ್ನ ಶರಣರು 12ನೇ ಶತಮಾನದೊಳಗೆ ಕ್ರಿಯೆಯ ಮೂಲಕ ತಿರಸ್ಕಾರ ಮಾಡ್ಯಾರ. ಮನುವಾದಿ ವ್ಯವಸ್ಥೆ ಹೆಣ್ಣೆಂಬ ಅರ್ಧ ಜಗತ್ತನ್ನ ಕಡೆಗಣಿಸ್ತದ. ಕಟ್ಟಳೆಗಳ ಭಾರದಿಂದ ಅವರ ಬದುಕು ಕುಸಿಯೋ ಹಂಗ ಮಾಡ್ಯದ. ಆದ್ರ ಬಸವ ಧರ್ಮ ಆಕೆಯ ಶಕ್ತಿಯನ್ನ ಪುರುಷ ಪ್ರಧಾನ ವ್ಯವಸ್ಥೆಗೆ ತೋರಿಸಿಕೊಡುವ ಮೂಲಕ ಲಿಂಗ ಸಮಾನತೆಯನ್ನ ಎತ್ತಿ ಹಿಡಿತದ. ಕೊನೆಗೊಂದು ಆವಿನಾಳ ಕಲ್ಲಯ್ಯನವರ ವಚನವನ್ನ ಓದಿ ನನ್ನ ಮಾತನ್ನು ಮುಗಿಸ್ತೀನಿ. ಅರ್ಥವೆಂಬುದೇ ಪಾಪ, ಬೇರೆ ಪಾಪವಿಲ್ಲ ಕಂಡಯ್ಯ. ಪರಿಣಾಮವೆಂಬುದೇ ಪುಣ್ಯ, ಬೇರೆ ಪುಣ್ಯವಿಲ್ಲ ಕಂಡಯ್ಯ. ಪಾಪ ಪುಣ್ಯಗಳ ನತಿಗಳೆದ ಉಳುಮೆ ಶಿವಯೋಗ. ಮಹಾಲಿಂಗ ಕಲ್ಲೇಶ್ವರನು ಬಲ್ಲ ಸಿದ್ದರಾಮನ ಪರಿಯ.